ಗುಬ್ಬಿ ತಾಲೂಕು ಕಡಬ ಹೋಬಳಿ ಮಾರುಶೆಟ್ಟಿಯಲ್ಲಿ ಗ್ರಾಮದ ಮಹೇಶ್ ಎಂಬ ರೈತನ ತೋಟದಲ್ಲಿ 250ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕತ್ತರಿಸಿ ಕಿಡಿಗೇಡಿಗಳು ವಿಕೃತಿಯನ್ನ ಮೆರೆದಿದ್ದಾರೆ. ಕಿಡಿಗೇಡಿಗಳು ಇಂದಿನ ವರ್ಷ 2024ನೇ ಇಸವಿಯಲ್ಲಿ ಸುಮಾರು 450 ಗಿಡಗಳನ್ನು ಕತ್ತರಿಸಿ ಹಾಕಿದ್ದರು. ಈ ಬಗ್ಗೆ ಇಂದಿನ ವರ್ಷವೂ ಕೂಡ ಸಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕೊಟ್ಟಿದ್ದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈ ಬಾರಿಯೂ ಈ ವರ್ಷವೂ ಕೂಡ ಗಿಡಗಳನ್ನ ಕಡಿದು ಹಾಕಿ ದುಷ್ಕರ್ಮಿಗಳು ವಿಕೃತಿಯನ್ನ ಮೆರೆದಿರುವುದು ಎಂತಹವರ ಮನಸ್ಸನ್ನು ಕೂಡ ಘಾಸಿಗೊಳಿಸುತ್ತದೆ. ಮಕ್ಕಳಂತೆ ಸಾಕಿ ಸಲಹಿದ್ದ ಅಡಿಕೆ ಗಿಡಗಳನ್ನ ಕಡಿದು ಹಾಕಿದ್ದು ತುಂಬಾ ಬೇಸರದ ಸಂಗತಿಯಾಗಿದೆ. ಹಾಗಾಗಿ ಇಂದು ರೈತರ ನೆರವಿಗೆ ಬಂದ ಕರ್ನಾಟಕ ರಾಜ್ಯ ರೈತ ಸಂಘ ಗುಬ್ಬಿ ತಾಲೂಕು ಘಟಕ ಇಂದು ಗುಬ್ಬಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿತು. ನಂತರ ಕಾಲ್ನಡಿಗೆಯಲ್ಲಿ ಕೋರ್ಟ್ ಮುಂಭಾಗದಿಂದ ಗುಬ್ಬಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯವರೆಗೂ ಕೂಡ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜರವರು ಇಂತಹ ಏಯ ಕೃತ್ಯಗಳನ್ನ ನಡೆಯುತ್ತಿದ್ದರೂ ಕೂಡ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಅಪರಾಧಿಗಳನ್ನ ಹುಡುಕಿ ಶಿಕ್ಷಿಸಲು ಆಗುತ್ತಿಲ್ಲ ಮತ್ತು ಈ ಕೂಡಲೇ ಅಪರಾಧಿಗಳನ್ನ ಹುಡುಕಿ ಕಠಿಣ ಶಿಕ್ಷೆಯನ್ನ ವಿಧಿಸಿ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ನಂತರ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಗೌಡರು ಮಾತನಾಡಿ, ಕತ್ತರಿಸಿದ ಅಡಿಕೆ ಗಿಡಗಳನ್ನ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತದೆ ಎಂದರು. ಈ ದುಷ್ಕರ್ಮಿ ಇಂತಹ ಬಲಾಢ್ಯನೇ ಆಗಿದ್ದರೂ ಕೂಡ ಅವನನ್ನ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್ ಮಾತನಾಡಿ, ಮನುಷ್ಯರಾದವರು ಈ ಕೆಲಸ ಮಾಡುವುದಿಲ್ಲ, ಅವನೊಬ್ಬ ಕಿಡಿಗೇಡಿಯೇ ಇರಬೇಕು. ಒಂದು ಸಸಿ ಕತ್ತರಿಸುವುದೇ ಒಂದು ಮನುಷ್ಯನನ್ನ ಹತ್ಯೆ ಮಾಡುವುದು ಒಂದೇ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಕಾರಣ ಕಿಡಿಗೇಡಿಗಳನ್ನ ಬಂಧಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ತಕ್ಷಣ ಇಂತಹ ಕ್ಲಿಷ್ಟಕರವಾದ ಕೇಸ್ಗಳನ್ನೇ ಸಾಕ್ಷಿಗಳಿಲ್ಲದ ಕೇಸ್ಗಳನ್ನು ಹಿಡಿದು ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸುತ್ತೀರಾ? ಇದನ್ನ ನಿಮಗೆ ಹಿಡಿಯುವುದು ಕಷ್ಟವಲ್ಲ, ಹಾಗಾಗಿ ಆ ಅಪರಾಧಿಯನ್ನ ಹಿಡಿದು ಬಂಧಿಸಬೇಕು ಎಂದರು. ನಂತರ ಯುವ ಘಟಕದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ವಿಫಲವಾಗಿದ್ದು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಪರಾಧಿಯನ್ನ ಬಂಧಿಸಬೇಕು ಎಂದರು. ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಮಾತನಾಡಿ, ದಂಡಾಧಿಕಾರಿಗಳಿಗೆ ಪ್ರಶ್ನಿಸಿದರು. ಅಡಿಕೆ ಗಿಡಗಳನ್ನ ಕಡಿದು 2 ದಿನವಾದರೂ ಕೂಡ ಸ್ಥಳಕ್ಕೆ ಆಗಮಿಸಿದ ದಂಡಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಲೋಕೇಶ್ ಅವರು ಈ ರೀತಿ ದಂಡಾಧಿಕಾರಿಗಳನ್ನ ವರ್ತಿಸಿರಬಾರದು ಎಂದು ಹೇಳಿದರು. ನಂತರ ಪ್ರತಿಭಟನಾಕಾರರ ಸಮಸ್ಯೆಯನ್ನ ಆಲಿಸಿದ ದಂಡಾಧಿಕಾರಿಗಳು ಈ ಕೂಡಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿ ಆರೋಪಿಯನ್ನ ಪತ್ತೆ ಹಚ್ಚುವುದಾಗಿ ತಿಳಿಸಿದರು. ನಂತರ ನಾನು ಸಹ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡುವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಈ ಹೋರಾಟದಲ್ಲಿ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್, ಕೋಡಿಯಾಲ ಬಸವರಾಜು, ಬಾಂಬೆ ಬಸವರಾಜು, ಯತೀಶ್, ಶಂಕರಪ್ಪ, ಹೊಸಪಾಳ್ಯ ಕುಮಾರ್, ಆದಲಕೆರೆ ಬಸವರಾಜು, ಮಹದೇವಯ್ಯ, ದೇವೇಗೌಡ, ರವೀಶ್, ಮೋಹನ್, ಕಳ್ಳಿಪಾಳ್ಯ, ಸಂತ್ರಸ್ತ ರೈತ ಮಹೇಶ್ ಇನ್ನು ಮುಂತಾದ ರೈತರು, ರೈತ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ಸುದ್ದಿ ಅರೆಹಳ್ಳಿ ಮಂಜುನಾಥ್. ನಾಳೆ ಜನಗಳ ತಲೆನೂ ಕಡಿತಾರೆ. ರೈತನ ಅಡಿಕೆ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅಡಿಕೆ ಮರವನ್ನು ಕಡಿಲಿಕ್ಕೆ ಕೈ ಇಟ್ಟಂಥವನು ನಾಳೆ ಈ ರೀತಿಯ ಸಮಾಜಘಾತಕ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಅಂಥ ದುಷ್ಕರ್ಮಿಯನ್ನು ಕೂಡಲೇ ಪತ್ತೆ ಹಚ್ಚಿ ಬಂಧಿಸಿ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು. ಮತ್ತು ಈ ರೀತಿಯ ಅವಘಡಗಳು ಆಗದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅದನ್ನು ಗಡೀಪಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವನಿಗೆ ಸೂಕ್ತವಾದಂಥ ಪರಿಹಾರವನ್ನು ಜಿಲ್ಲಾಡಳಿತ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಸರ್, ಮತ್ತೆ ಏನು ಟೋಲ್ಗೇಟು ಆರಂಭ ಏನು ನೀವು ಮುಂಚೆ ಇದ್ದೇ ಒಂದು ಹೋರಾಟ ಮಾಡಿದ್ರಿ, ಅದೆಲ್ಲ ಒಂದು ಕಡೆ ಮತ್ತೆ ಅದನ್ನ ಈಗ ಆಗಲೇ ಕಾರ್ಯ ಆರಂಭ ಆಗಿದೆ, ಕಾಮಗಾರಿ ಎಲ್ಲ ಒಂದು ಕಡೆ. ಅದು ಈಗ ರೈತ ಈ ಕಡೆ ಭಾಗದ ರೈತರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಂತ ರೀತಿ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಈಗ ರೈತರು ಒಂದೇ ಹೇಳ್ಬಿಡ್ತಾರೆ ಸರ್, ಈಗ ರೈತರು ತಾವೆಲ್ಲೇ ಕೂತು ಪ್ರತಿಭಟನೆ ಮಾಡಿದ್ರು ಅಧಿಕಾರಿಗಳು ಬರ್ತಾರೆ. ನೀವು ಯಾಕೆ ಆ ಸ್ಥಳದಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿ ನಡೀತಿರೋ ಕಾಮಗಾರಿ ನಿಲ್ಸಕ್ಕಾಗ್ತಿಲ್ಲ ಹೇಗೆ ಸರ್? ರೈತ ಸಂಘ ಕಪ್ಪುಗಳನ್ನು ಎತ್ತಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವೇನು ಸರ್ಕಾರ ಅಲ್ಲ, ಆದರೆ ತಪ್ಪನ್ನು ನಾವು ಸರ್ಕಾರದ ಗಮನಕ್ಕೆ ತಂದು
ಸಂಬಂಧಪಟ್ಟಂಥ ಇಲಾಖೆಯ ಗಮನಕ್ಕೆ ಬಂದಾಗ ಸಂಬಂಧಪಟ್ಟಂಥ ಮಾನವೀಯತೆ ಇರ್ತಕ್ಕಂಥ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಸರಿಯಾಗಿ ತಿದ್ಕೊಬೇಕಾದ್ದು ಸರ್ಕಾರದ ಕರ್ತವ್ಯ. ಏನು ಜೀವಸಳ್ಳಿಯ ಹತ್ರ ಶಾಖೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಾಧ್ಯಮದಲ್ಲೂ ನೋಡಿದೀವಿ. ನಾವು ಹೋದ ವರ್ಷನೂ ಹೋಗಿ ಸ್ಥಳನೂ ಸಹ ನೋಡಿದ್ದು. ಪುನಃ ಅದನ್ನೇ ಈ ಕಿಡಿಗೇಡಿಗಳು ಮಾಡಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆಯವರು ಮುಲಾಜಿಲ್ದರೆ ಅವರು ಎಂಥ ಪ್ರಭಾವಿಯಾಗಿದ್ರು ಸರಿ, ಈ ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ಕೇಳ್ಕೊಂತೀನಿ. ಆ ರೈತನಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತುಗಳನ್ನು. ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬೇಕೆಪೇ ಚಾನೆಲ್ ಅನ್ನ ಸಂಪರ್ಕಿಸಿ. 9535414241ಗೆ ಸಂಪರ್ಕಿಸಿ. 9535414241ಗೆ ಸಂಪರ್ಕಿಸಿ.